ಹಾಯ್ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಗುರು? ಸೊ ನಾನೀಗ ಬಂದಿರೋದು ನಮ್ಮ ಊರಿಗೆ, ಅಂದರೆ ನಮ್ಮ ಹಳ್ಳಿಗೆ ಬಂದಿದ್ದೀನಿ, ನಮ್ಮ ಅಜ್ಜಿ ಊರಿಗೆ. ಸೊ ಅಲ್ಲಿಗೆ ಬಂದಿರೋ ಪರ್ಪಸ್ ಏನು ಅಂತಂದರೆ, ನನ್ನ ತಂಗಿ ಮದುವೆ ಇದೆ ಇವತ್ತು, ನನ್ನ ಮಾವನ ಮಗಳದು. ಸೊ ಹಾಗಾಗಿ ಮೊನ್ನೆನೇ ಬಂದಿದ್ದೆ ಇಲ್ಲಿಗೆ, ಇಲ್ಲಿ ಸ್ಟೇ ಆಗಿ. ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣುತ್ತಲ್ಲ ದಾರಿ, ಮುಂಚೆ ನಾವೆಲ್ಲ ಆ ರೀತಿ ಬರ್ತಾಯಿದ್ವಿ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ. ಮುಂಚೆ ನಾವು ಆ ಕಡೆಯಿಂದ ಬರ್ತಾಯಿದ್ವಿ, ಅಲ್ಲಿ ಕಾಣುತ್ತಲ್ವಾ ಗೋಣಿ ಮರದ್ದು. ಗೈಸ್, ಇವ್ರು ನನ್ನ ತಮ್ಮ ಸಚಿನ್ ಅಂತ ಹೇಳ್ಬಿಟ್ಟು, ಅವರು ಕೂಡ ರೀಲ್ಸ್ ಎಲ್ಲ ಮಾಡ್ತಾರೆ. ಸೊ ಲಾಗಿನ್ನು ಸ್ಟಾರ್ಟ್ ಮಾಡಿಲ್ಲ, ಮಾಡು ಅಂತ ಹೇಳ್ತಿದ್ದೀನಿ, ಆದರೂ ಕೇಳ್ತಾ ಇಲ್ಲ. ಬನ್ನಿ, ನಾವು ಮುಂಚೆ ಬರ್ತಾ ಇದ್ವಿ ಇಲ್ಲಿಗೆ, ನಮ್ಮ ಊರಿಗೆ. ಊರ ಹೆಸರು ಬಂದ್ಬಿಟ್ಟು ಚಂಡೆಕೆರೆ ಅಂತೇಳಿ. ಬೇಲೂರು ಹಗ್ರೆ ಏನಿದೆಯಲ್ಲ ಹೈವೇ, ಅಲ್ಲೊಂದು ಹಳ್ಳಿ ಬರುತ್ತೆ ಸಂಕೇನಹಳ್ಳಿ ಅಂತೇಳಿ, ಅದು ಗೇಟು. ಅಲ್ಲಿಂದ ಒಳಗಡೆ ಒಂದು 3 ಕಿಲೋಮೀಟ್ರ್ ಬರುತ್ತೆ ಊರು, ಚಂಡೆಕೆರೆ ಅಂತೇಳಿ. ಸೊ ನಾವಿಲ್ಲಿ ಬಂದಿದ್ದೀವಿ. ಮುಂಚೆ ಇಲ್ಲೇ ಬರ್ತಾಯಿದ್ವಿ, ಬಂದಾಗೆಲ್ಲ ಆಲ್ಮೋಸ್ಟು 15 days 20 days ಇಲ್ಲೇ ಸ್ಟೇ ಆಗಿಬಿಟ್ಟು ಹೋಗ್ತಾಯಿದ್ವಿ. ನೋಡಿ, ಇದೇನೇ ಮುಂಚೆ ಬರ್ತಾಯಿದ್ವಿ ದಾರಿ. ನಾವು ಮುಚ್ಚೋಗ್ಬಿಟ್ಟಿದೆ, ಬರ್ತಾರೆ ಬಟ್ ರೇರ್, ಇಲ್ಲಿ ಕಮ್ಮಿ ಜನ ಬರೋದು. ಈ ಕಡೆಯಿಂದ ಬರ್ತಾಯಿದ್ವಿ. ಮಳೆಗಾಲದಲ್ಲಿ ಇದೇನಿದೆಯಲ್ಲ ನೀರು, ಕೆರೆ ನೀರು, ಈ ನೀರೆಲ್ಲ ಮಳೆಗಾಲದಲ್ಲಿ ಅಪ್ ಟು ಇಲ್ಲಿ ತನಕನೂ ಬರುತ್ತೆ. ಸೊ ಮುಂಚೆ ನಾವಿಲ್ಲಿ ಬಂದಾಗ ಮೀನು ಹಿಡಿಲಿಕ್ಕೆ, ಏಡಿ ಹಿಡಿಲಿಕ್ಕೆ ಅಂತ ಬರ್ತಾಯಿದ್ವಿ. ಸೊ ಆಗಿನ ಮೆಮೊರೀಸೇ ಬೇರೆ, ಒಂಥರ ಸಖತ್ತಾಗಿರೋದು ಮಾತ್ರ. ಸೊ ನಾನಿಲ್ಲಿ ಬರೋದು ಇಯರ್ಲಿ ಒನ್ಸ್ ಅಷ್ಟೇ. ಅದು ಯುಗಾದಿ ಹಬ್ಬ ಆಗುತ್ತಲ್ವ, ನಮ್ಮ ಹಿಂದೂಗಳ ವರ್ಷ ಯುಗಾದಿ. ಅದಾಗಿ ಒಂದು ವಾರಕ್ಕೆ ಹಬ್ಬ ಆಗುತ್ತೆ, ಇಲ್ಲಿ ಜಾತ್ರೆ ಆಗುತ್ತೆ. ಸೊ ಆ ಟೈಮಲ್ಲಿ ಅಷ್ಟೇ ಬರ್ತಾಯಿದ್ದೆ ಜಾತ್ರೆಗೆ. ಸೊ ಈಗ ಬಂದಿರೋ ಉದ್ದೇಶ ಏನು ಅಂತಂದರೆ, ನನ್ನ ತಂಗಿ ಮದುವೆ ಇದೆ, ಹಾಗಾಗಿ ಬಂದಿದ್ದೀವಿ. ಈ ಸದ್ಯಕ್ಕೆ ನಾನು ನನ್ನ ತಮ್ಮ ಅಷ್ಟೇ ಬಂದಿದ್ದೀವಿ. ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮರೆಲ್ಲ ಬರ್ತಾರೆ ಇನ್ನೊಂದು ಮುಕ್ಕಾಲು ಗಂಟೆ. ಸೊ ನಾನು ಮದುವೆದೇನು ವೀಡಿಯೋ ಆಮೇಲೆ ಮಾಡ್ತೀನಿ. ಸೊ ಮೊನ್ನೆ ಬಂದಾಗಿಂದ ಏನು ಕೂಡ ವೀಡಿಯೋ ಮಾಡಿಲ್ಲ ನಾನು. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇನು ನೀರಿದೆಯಲ್ವಾ, ಒಟ್ಟು ಇಲ್ಲಿ ತನಕ ಬರುತ್ತೆ ಮಳೆ ಬಂದಾಗ. ನಾವೀಗ ಹೋಗ್ತಿರೋದು ಎಲ್ಲಿಗಪ್ಪ ಅಂತಂದರೆ, ನಮ್ಮ ಅಜ್ಜಿ ಮನೆಗೆ. ಮುಂಚೆ ನಮ್ಮ ಅಜ್ಜಿ ಇದ್ದಾಗ ನಿಮ್ಮಲ್ಲಿ ಕಾಣಿಸ್ತಾ ಇದೆಯಾ ಮನೆ ಮೇಲೆ ಟಾಪ್ ಕಾಣಿಸ್ತಾ ಇದೆಯಾ, ಅದಕ್ಕೆ ರೇಷ್ಮೆ ಮನೆ ಅಂತ ಕರೀತಾರೆ. ಸೊ ಈ ವ್ಯವಸಾಯಕ್ಕೆ ಬೇಕಾದಂಥ ಐಟಮ್ಗಳು, ಅಂದರೆ ಈ ನೇಗ್ಲಾಗಿರ್ಬೋದು, ಪೈಪ್ ಆಗಿರ್ಬೋದು, ಆಲ್ಮೋಸ್ಟ್ ವ್ಯವಸಾಯಕ್ಕೆ ಬೇಕಾದಂಥ ಐಟಮ್ಗಳನ್ನೆಲ್ಲ ಅಲ್ಲೇ ಇಟ್ಕೊಡ್ತಿದ್ರು ಮುಂಚೆ ಎಲ್ಲ. ಸೊ ಹಾಗಾಗಿ ಹಿಂಗೆ ಹೋಣ, ಈ ರೇಷ್ಮೆ ಮನೆಗಳಲ್ಲೇ ಮುಂಚೆ ಇಟ್ಕೊತಾಯಿದ್ರು. ನೋಡಿ, ರೇಷ್ಮೆ ಮನೆ ಅಂತಂದರೆ ಇದೇನೆ. ತುಂಬ ಮೆಮೊರೀಸ್ ಇದೆ ನಮಗಿಲ್ಲಿ ಮಾತ್ರ, ಚೈಲ್ಡ್ಹುಡ್ಡಿಂದ. ಮುಂಚೆ ಬಂದಾಗೆಲ್ಲ ಮಾತ್ರ ಇಲ್ಲೇ ಇರ್ತಾಯಿದ್ವಿ. ಹೇಳಿದ್ನಲ್ಲ ನಿಮಗೆ ಮುಂಚೆನೇ, 15 ಡೇಸಿಂದ 20 ಡೇಸ್ ತನಕ ನಾವಿಲ್ಲಿ ಸ್ಟೇ ಆಗ್ತಾಯಿದ್ವಿ. ಸೊ ಬನ್ನಿ, ನಮ್ಮ ಅಜ್ಜಿ ಮನೆ ಹತ್ರ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ಗಾಯ್ಸ್ ಫೈನಲಿ ನಾವು ಬಂದಿದ್ದೀವಿ ನಮ್ಮ ಅಜ್ಜಿ ಮನೆ ಹತ್ರ. ಸೊ ನೋಡಿ, ಇವಾಗ ಅಲ್ಲಿ ನಮ್ಮ ಮಾವ ಮಾತ್ರ ಇದ್ದಾರೆ. ಸೊ ಅಂದರೆ ಊರಲ್ಲಿ ಮನೆ ಇದೆ, ಊರ ಒಳಗೆ ಮನೆ ಇದೆ. ಸೊ ಇಲ್ಲಿ ಯಾಕಿದ್ರು ಅಜ್ಜಿ ಅಂತಂದರೆ, ಇದು ನಮ್ಮ ಹೊಲ. ತೋರಿಸ್ತೀನಿ ನೋಡಿ ಹೊಲನ. ಮಾಮಿಗೆ ಎದ್ದಿದ್ದಾರಾ ನೋಡಿ, ನನ್ನ ತಮ್ಮ ನಮ್ಮ ಮಾವಂಗೆ ಅವ್ರಿನ್ನೂ ಎದ್ದಿಲ್ಲ ಗುರು, ಇವಾಗ ಎದಂತಿದ್ದಾರೆ. ಸೊ ಇಲ್ಲೊಂದು ಗಿಡ ಇತ್ತು ಗುರು, ನಾನು ಹಾಕಿದ್ದೊಂದು, ಇಲ್ಲೊಂದು ನಿಂಬೆಹಣ್ಣಿನ ಗಿಡ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದರೆ ಬೆಳೆಸಿದ್ದು ಗಿಡ ಅದು. ಸೊ ಇಲ್ಲ ಅನಿಸುತ್ತೆ ಇದು. ಇದೇನಿದೆ ಅಲ್ವಾ ಇದು ಪ್ಲೇಸು, ಇದು ಮುಂಚೆ ಬಂದ್ಬಿಟ್ಟು ತಿಪ್ಪೆ ಅಂತ ಕರಿತಾಯಿದ್ವಿ. ಈ ಥರ ಗುಂಡಿ ಥರ ಇತ್ತು ಇಲ್ಲಿ. ಓ ಮಾಮ್ಸ್, ಗುಡ್ ಮಾರ್ನಿಂಗ್. ಇವ್ರನ್ನ ಮಾಮ, ಆಯ್ ಮಾಡಿ, ಹೆಂಗೆ ಆಯ್ ಮಾಡಿ, ಕಣ್ಣು ಬಿಡ್ತಿದ್ದಾರೆ ಈಗ. 3:30 ಅಲ್ಲ ಮಂಕಾಣತ್ತಾನೆ, ಮತ್ತೆ ಅಲ್ಲ ಮಂಕಾಣತ್ತಾನೆ. ಮಂಕಂಡ್ರೆ ಹತ್ಲಾಗಿ ನಿದ್ದೆ ಆಗಿಲ್ಲ ಅಂದರೆ ಮತ್ತೆ ಇಷ್ಟು ಟೈಮ್ ಆಯ್ತಲ್ಲ, 8:30 ಇನ್ನೂ. ಮಾಮ, ಈಗಲೂ ನೀವೇ ಪೂಜೆ ಮಾಡ್ತಿದ್ದೀರಾ? ಪೂಜೆ ಮಾಡ್ತೀರಾ? ಟ್ರಾವೆಲರು, ಫಿಶ್ಮ್ಯಾನ್. ಇದು ಆ್ಯಕ್ಚುಲಿ ನಮ್ಮ ಮಾಮಂದು ಫುಲ್ ಲೆದರ್ ಇದೆ, ಚೆನ್ನಾಗಿದೆ. ನಾನು ಹೊರಗಡೆ ನೋಡೋಕೆ ಹಾಕಬೇಕು ಅಂದ್ಕೊಂಡಿದ್ದೆ, ಅದಿಲ್ಲ ಹಾಕಂತಿದ್ದೀನಿ. ಈಗ ಆಯ್ತು, ನಮ್ಮ ಮಾಮ ಈಗ ಬರ್ತಿದ್ದಾರೆ. ಗೈಸ್, ಇನ್ನೊಂದು ನಿಮಗೆ ಹೇಳಬೇಕು ಅಂತಂದರೆ,
ಈ ಪ್ಲೇಸ್ ಇದೆ ಅಲ್ವಾ ಇದು, ಇಲ್ಲಿಂದ ಇಷ್ಟು ಈ ಥರ ಇತ್ತು, ಇಲ್ಲಿ ಗಾರ್ಡನ್ ಟೈಪ್ ಇತ್ತು. ಸೊ ನನಗದನ್ನು ಲಾಸ್ಟ್ ಒಂದು ಫೋಟೋ ಇದೆ ನಮ್ಮದು, ಗ್ರೂಪ್ ಫೋಟೋ ಇದೆ, ಅದನ್ನ ಹಾಕ್ತೀನಿ ನೋಡಿ. ನಾವು ಇಲ್ಲೇ ನಿಂತ್ಕೊಂಡಿರೋದು, ಇಲ್ಲಿ ಅಂತಂದರೆ ಇಲ್ಲಿ ನಿಂತ್ಕೊಬಿಟ್ಟು ತಗೊಂಡಿರೋದು. ಇಲ್ಲೊಂದು ಹೂವಿನ ಗಿಡ ಕೂಡ ಇತ್ತು, ಗಿಡ ಅನ್ನೋಕ್ಕಿಂತ ಇದು ಬರುತ್ತಲ್ವ ದಾಸವಾಳ ಮರ, ಅದು ಇತ್ತು ಇಲ್ಲಿ. ಬಟ್ ಚೆನ್ನಾಗಿತ್ತು ಮುಂಚೆ ಇಲ್ಲೆಲ್ಲ. 2 ತೆಂಗಿನ ಮರಗಳಿದ್ದಾವೆ. ಗಾಯ್ಸ್ ಈಗ ಶಿಕಾರಿಗೆ ಹೊರಟಿದ್ದೀವಿ. ಶಿಕಾರಿ ಅಂದರೆ ಬೇಟೆಗೇನಲ್ಲ, ಎಳ್ನೀರು ಕೊತ್ತಲಿಕ್ಕೆ. ಅಲ್ಲಿ ತೋರಿಸಲ್ಲಿ ಕಾಣಿಸ್ತಾ ಇದೆಯಾ, ತೆಂಗಿನ ನೀರುಗಳು, ಎಳನೀರು. ಸೊ ಗಾಯ್ಸ್ ನೋಡಿ, ಮಾಮಂಗೆ ಹಿಂಸೆ ಕೊಡ್ತಿದ್ದೆ, ಬೆಳಗ್ಗೆ ಬಂದು ಮಲಗಿದ್ದವ್ರನ್ನ ಎಬ್ಬಿಸಿ. 8:30 ಟೈಮು. ಅಷ್ಟೊತ್ತಂತ ಮಾಡ್ಕೊಂಡಿದ್ದೀರ ನಾನು. ಹಾಯ್ ಮಾಡಿ ಹಂಗೆ ಒಂದು ಇನ್ನು ಮುಖಾನ ಒಂದು ಹಾಯ್ ಮಾಡಿ. ಹಾಯ್ ಮಾಡಿ. ನಿಮಗೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಪೀಡ್ ಇದೆ ಅಂತೇಳಿ. ಅವ್ರನ್ನ ಕೇಳ್ತಾರ ಮುಖ ಕಳೆದಿರಲ್ವಾ ಅಂತ. ಹಂಗೆ ಕಸ್ ಕಾಣುತ್ತೆ ಪಕ್ಕ ನೋಡ್ಕದೆ, ಕಸ್ ಕಾಣುತ್ತೆ. ಅಲ್ಲೊಂದು ಅಲ್ಲಿ ಓದ್ತೀನಿ. ಫೇಲ್ ವಿಡಿಯೋ ಒಂಥರ ಪಕ್ಕ ಹೋಗಿತಾನೆ. ಯಾವ್ದು ನೀನು ಕಟ್ಟಿದ್ದು ದಾರ ಅಂತೇಳಿ ಯಾರು ಬೈಬೇಡಿ, ಇದರಲ್ಲೇ ಕೊಲೆ. ಬೇಡ. ಇವತ್ತು ಮ್ಯಾಚ್ ಇದೆ ಗುರು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಥರ್ಡ್ ಮ್ಯಾಚ್. ಏನು ಬೋರ್ ಕೊಡ್ತಾರಂತ ಇಲ್ಲಿ? ಇಲ್ಲ ಅಲ್ಲಿ ಇದು ಬಿಟ್ಟಿರೋದಷ್ಟೇ ಪೈಪ್ನ. ಅಲ್ಲಿ ದಾರ ಕೊಡಿಲ್ಲ ವಿಡಿಯೋ ಹಂಗೆ. ಗಾಯ್ಸ್ ನಿಮಗೆ ಮುಂಚೆ ಹೇಳಿದೆ ಒಂದು ನಿಂಬೆ ಗಿಡ ಹಾಕಿದ್ದೆ ನಾನು ಅಂತ. ಸೊ ನೋಡಿ ಅದಲ್ಲಿ ಒಣಗೋಗ್ಬಿಟ್ಟಿದೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮಾವ ಇವಾಗ ಹೇಳಿದ್ರು. ಇದೆ ನೋಡಿ, ಅದು ಇದೆ ಗಿಡ, ಅದು ಇಷ್ಟು ಎತ್ತರ ಆಗಿದೆ ಬಟ್ ಒಣಗೋಗ್ಬಿಟ್ಟಿದೆ. ನೋಡಿ ಮುಂಚೆ ನಾವಿಲ್ಲಿ ಇದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ವಿ, ನಲ್ಲಿ ಮರದಮ್ಮ ಅಂತಲ್ಲಿ ದೇವರಿದು. ಇಲ್ಲೊಂದು ಮರ ಇತ್ತು, ಅದಕ್ಕೆ ನಾವು ಚೊಟ್ಟೆ ಹಣ್ಣು ಅಂತ ಕರಿತೀವಿ. ಆ್ಯಂಡ್ ನೀವೆಲ್ಲ ಅದಕ್ಕೆ ಬಿಲ್ವರ್ದ ಹಣ್ಣು ಅಂತ ಕರಿತೀರಲ್ವ, ಬಿಲ್ವರ್ದ ಹಣ್ಣು ಏನೋ ಬೇರೆ ಕರೀತಾರೆ. ಸೊ ಅದು ನನಗೆ ಹೆಸ್ರು ಹೇಳಕ್ಕೆ ಬರ್ತಾಯಿಲ್ಲ, ಗೊತ್ತಾದರೆ ಆಮೇಲೆ ಕಮೆಂಟಲ್ಲಿ ನಾನೇ ಮೆನ್ಷನ್ ಮಾಡ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಟ್ರೆಂಡಿಂಗ್ ಮ್ಯೂಸಿಕ್. ಗಾಯ್ಸ್ ಮುಂಚೆಲ್ಲ ನಿಮಗೆ ಗೊತ್ತಿದೆ, ನಮ್ಮ ಹತ್ರ ಇಲ್ಲಿಗೆ ಬಂದಾಗೆಲ್ಲ ಆಡಲಿಕ್ಕೆ ಗೋಲಿ ಇರ್ತಿರ್ಲಿಲ್ಲ. ಗೋಲಿ ಇರ್ತಿರಲಿಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ಸಿಗುತ್ತಲ್ವಾ ಚಿಕ್ಕ ಚಿಕ್ಕ ಕಲ್ಲುಗಳು, ಆ ಕಲ್ಲುಗಳಲ್ಲೇ ನಾವಿಲ್ಲಿ ಆಡ್ತಾಯಿದ್ವಿ ಗೋಲಿನೂ ಇಲ್ಲೇ. ಸೊ ಇಲ್ಲೆಲ್ಲ ಮುಂಚೆ ಇಟ್ಟಿದ್ವಿ. ಸೊ ಅದೆಲ್ಲ ಈಗ ಸಿಗೋಲ್ಲ, ಯಾಕಂದರೆ ನಾನು ಇಲ್ಲಿ ಬರೋದು ಬಿಟ್ಟೆ ಆಲ್ಮೋಸ್ಟು 10 ಇಯರ್ಸ್ ಮೇಲಾಯಿತು. ಸೊ ಹಾಗಾಗಿ ಈ ಮರ ಕೂಡ ಅಷ್ಟೇ ಮುಂಚೆ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಹೊಂಗೆಕಾಯಿ ಮರ, ನಿಮಗೆಲ್ಲ ಗೊತ್ತಿರುತ್ತೆ ಹೊಂಗೆಕಾಯಿ. ಹೊಂಗೆಯಿಂದ ಹೊಂಗೆ ಎಣ್ಣೆ ಅಂತ ತೆಗಿತಾರೆ. ಸೊ ಇಲ್ಲೊಂದು ಹಲಸಿನ ಮರ ಕೂಡ ಇದೆ. ಇನ್ನೊಂದು ಥರ ಪಪ್ಪ ಇಲ್ಲಿ ಹಲಸಿನ ಮರ ಇಲ್ಲೇ ಇದೆಯಲ್ಲ, ಮೊಯೆ. ಬನ್ನಿ ಇಲ್ಲ ಇವೇನಾ? ಜೀವನದ ಹಾಂ ಬೆಳಗ್ಗೆ ಇಬ್ಬರು ಅವ್ನು ಬಟ್ಟೆ ತಗೊಂಡಂತ ಹೋದ. ಬಟ್ಟೆ ತರಕ್ಕೆ ಯಾರಿಗೆ? ಅವನಿಗೇನೆ, ಅವ್ನು ತಂದ್ಕೊಂಡಿಲ್ಲ ಬಟ್ಟೆ. ಏಮಂತ ಕಡೆ ಹಾಂ